ಕ್ರೀಡಾಭಿಮಾನಿಗಳೇ, ಪಕ್ಕಾ ಸ್ಪೋರ್ಟ್ಸ್ಗೆ ಸ್ವಾಗತ. ಇದು ಫ್ರಾಂಚೈಸಿಗಳ ನಡುವೆ ನಡೆಯುವಂತಹ ಜಿದ್ದಿನ ಯುದ್ಧ. ಆರ್ಸಿಬಿ ಎದುರು ತನ್ನದೇ ನೆಲದಲ್ಲಿ ಡೆಲ್ಲಿಯನ್ನ ಗೆಲ್ಲಿಸ್ಬಿಟ್ರು ಕೆಎಲ್ ರಾಹುಲ್. ನೋ ಡೌಟ್, ರಾಹುಲ್ಗೆ ಸಿಕ್ಕಿದ್ದು ಒಂದೇ ಒಂದು ಅನ್ಫಾರ್ಚುನಲ್ ಜೀವದಾನ. ಅಂದ್ರೆ ಪಾಟಿದಾರ್ ವಿಫಲ ಯತ್ನದ ಕ್ಯಾಚ್ ಬಿಟ್ರೆ ರಾಹುಲ್ ಅಕ್ಷರಶಃ ಅಬ್ಬರಿಸ್ಬಿಟ್ರು. 24ಕ್ಕೆ 3, 91 ರನ್ಗೆ 4 ವಿಕೆಟ್ ಉರುಳಿದ್ರು ರಾಹುಲ್ ಬಂಡೆಯಂತೆ ನಿಂತು ಗೆಲ್ಸಿರುವಂತಹ ರೀತಿಯ ಮೋಘ. ಈ ಬಾರಿ ಆರ್ಸಿಬಿಯಲ್ಲಿ ಇರಬೇಕಾಗಿದ್ದ ರಾಹುಲ್ ಗೆದ್ಮೇಲೆ ಇದು ನನ್ನ ನೆಲ, ನಾನಾಡಿದ ಮೈದಾನ ಅಂತ ಬ್ಯಾಟಿಂದ ಕೈಯಿಂದ ಎದೆ ಮುಟ್ಕೊಂಡು ನೆಲ ತೋರಿಸಿದ್ದು ರಾಹುಲ್ ತವರು ಪ್ರೇಮವನ್ನ ಸಾಬೀತುಪಡಿಸಿತು. ಅಸಲಿಗೆ ಕೆಎಲ್ ರಾಹುಲ್ ಆರ್ಸಿಬಿ ಪರ ಆಡ್ಬೇಕಿದ್ದಂತಹ ಪಂದ್ಯ ಇದು. ಹುಟ್ಟಿದ ನೆಲದಲ್ಲಿದ್ದು ಆರ್ಸಿಬಿ ಪರ ಆಡ್ಬೇಕೆಂಬ ಮಹತ್ವಾಕಾಂಕ್ಷೆಯೂ ಇತ್ತು. ರಾಹುಲ್ ಬಗ್ಗೆ ಆರ್ಸಿಬಿ ತಲೆ ಕೆಡಿಸಿಕೊಂಡಿರಲಿಲ್ಲ. ಇದೇ ಸೀಸನ್ ಬಿಡ್ ನಲ್ಲಿ ರಾಹುಲ್ ರವರನ್ನ ಕೊನೆ ತನಕ ಬಿಡ್ ಮಾಡ್ದಂಗೆ ಮಾಡಿ ಕೊನೆ ಕ್ಷಣದಲ್ಲಿ ಇದೇ ಆರ್ಸಿಬಿ ಕೈ ಚೆಲ್ತು. ಅದು ಬಹುಕೋಟಿಗೆ ಬಿಡೆ. ಈತ ಬೇಕು ಲೋಕಲ್ ಹುಡುಗ ಅಂತಾನೂ ಆರ್ಸಿಬಿ ನೋಡಿರ್ಲಿಲ್ಲ. ವಿಕೆಟ್ ಕೀಪರ್ ಕಮ್ ಬ್ಯಾಟರ್ಗಳಾದ ಸಾಲ್ಟ್ ಜಿತೇಶ್ ಶರ್ಮಾಗಿಂತ ರಾಹುಲ್ ನಮ್ಮ ನೆಲದಲ್ಲೇ ಕಡೆಗಣನೆಗೆ ಒಳಗಾದ್ರು. ಕಳೆದ ಬಾರಿ ರಾಹುಲ್ ಲಖನೌ ಕ್ಯಾಪ್ಟನ್ಸಿಯನ್ನ ಅದ್ಭುತವಾಗಿ ಮಾಡಿಯೂ ಅವಮಾನಕರವಾಗಿ ಮಾಲೀಕನಿಂದ ಉಗಿಸ್ಕೊಂಡಿದ್ರು. ಆದ್ರೆ ತಾಕತ್ತು, ತಾಳ್ಮೆ, ಸಮಯ ಪ್ರಜ್ಞೆ, ಕ್ರಿಕೆಟ್ ಪ್ರೇಮ, ಅದೇ ಬದುಕು ಅಂತ ಜೀವಿಸುವಂತಹ ರಾಹುಲ್ಗೆ ಯಾವುದು ಹೊರೆಯಲ್ಲ ಬಿಡಿ. ಕನ್ನಡ ಮಣ್ಣಿನ ಗುಣವೇ ಅಂಥದ್ದು. ಡೆಲ್ಲಿ ಕ್ಯಾಪ್ಟನ್ಸಿ ತಗೊಳ್ಳಿ ಅಂತ ಅವಕಾಶ ಸಿಕ್ಕಾಗ್ಲೂ ಬೇಡಪ್ಪ ಬೇಡ ಅಂತ ಫ್ಯೂಚರ್ ಯೋಚನೆ ಮಾಡಿ ಸಾಮಾನ್ಯ ಆಟಗಾರನಾಗಿ ಡೆಲ್ಲಿ ಪರ ಆಡ್ತಾ ಇರುವಂತಹ ರಾಹುಲ್ ಬಿಂದಾಸ್ ಆಗಿ ಆಡ್ತಾ ಇರುವುದು ಮಜಾ ಕೊಡ್ತಾ ಇದೆ. ತನ್ನೂರಲ್ಲೇ ಎದುರಾಳಿಯಾಗಿ ಆರ್ಸಿಬಿ ಎದುರು ರಾಹುಲ್ ಆಡ್ತಿರುವುದು ಕೂಡ ಅಭಿಮಾನಿಗಳಿಗೆ ಮಜಾನೆ. ಇದು ಕ್ರಿಕೆಟ್. ಇಲ್ಲಿ ಬ್ಯಾಟಲ್ಲಿ ಮಾತಾಡೋನೇ ಶೂರ. ಇಲ್ಲಿ ಮಿಂಚಿದವನೇ ಕಣ್ಣಿಗೂ ಮನಸ್ಸಿಗೂ ಮನಮೋಹಕ. IPL ಹಬ್ಬದಲ್ಲಿ ಆಡುವಂತಹ ಪ್ರತಿ ಆಟಗಾರನ ಆಟವಷ್ಟೇ ನೀವು ಎಂಜಾಯ್ ಮಾಡಬೇಕು. ಯಾಕಂದ್ರೆ ಇದು ಫ್ರಾಂಚೈಸಿ ಮ್ಯಾಚ್. ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್.